ಪವರ್ ಟಿವಿ ಪ್ರತಿಷ್ಠಿತ ಎಂಎಲ್ಎ ಮಾರ್ಕ್ಸ್ ಕಾರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀಲಕಂಠ ಸ್ವಾಮಿ ದಿನ್ನಿ. ರಾಯಚೂರು ಜಿಲ್ಲೆಯನ್ನ ಇತಿಹಾಸದ ತೊಟ್ಟಿಲು, ಭತ್ತದ ನಾಡು, 2 ನದಿಗಳನ್ನು ಹೊಂದಿರುವ ದೋಅಬ್ ಪ್ರದೇಶ ಅಂತ ಕರೆಯಲ್ಪಡುತ್ತೆ. ಈ ಒಂದು ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು, ಮುಖ್ಯವಾಗಿ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು 3ನೇ ಬಾರಿಗೆ ಸತತವಾಗಿ ಆಯ್ಕೆಯಾಗಿ 2 ವರ್ಷವನ್ನು ಪೂರೈಸಿದ್ದಾರೆ. ಈ ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನ ಕಳೆದ 2 ವರ್ಷದಲ್ಲಿ ಎಷ್ಟು ಮಾಡಿದ್ದಾರೆ, ಎಷ್ಟು ಅನುದಾನ ತಂದಿದ್ದಾರೆ ಮತ್ತು ಅವರ ಅಭಿವೃದ್ಧಿ ಬಗ್ಗೆ ಕ್ಷೇತ್ರದ ಜನ ಏನು ಹೇಳ್ತಾರೆ, ಈ ಒಂದು MLA ಮಾರ್ಕ್ಸ್ ಕಾರ್ಡ್ ಕಾರ್ಯಕ್ರಮದಲ್ಲಿ ಶಾಸಕರು ಪಾಸ್ ಆಗ್ತಾರಾ, ಫೇಲ್ ಆಗ್ತಾರಾ, ನೋಡೋಣ ಬನ್ನಿ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರ 2023ರ ಫಲಿತಾಂಶ. ಡಾಕ್ಟರ್ ಶಿವರಾಜ್ ಪಾಟೀಲ್ ಬಿಜೆಪಿ ಪಡೆದ ಮತಗಳು 69,655. ಗೆಲುವಿನ ಅಂತರ 3,732. ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರವನ್ನ ಭೇದಿಸಿ ಶಾಸಕರಾಗಿದ್ದು ಡಾಕ್ಟರ್ ಶಿವರಾಜ್ ಪಾಟೀಲ್. ಮೊದಲ ಬಾರಿಗೆ ಜೆಡಿಎಸ್ ಶಾಸಕರಾಗಿ ಆಯ್ಕೆಯಾಗಿ ಬಳಿಕ ಬಿಜೆಪಿಗೆ ಜಂಪ್ ಹೊಡೆದ್ರು. ಹ್ಯಾಟ್ರಿಕ್ ಗೆಲುವಿಗೆ ರಾಯಚೂರು ಜನ ಕಾರಣರಾದರು. ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ವಿಧಾನಸಭಾ ಕ್ಷೇತ್ರ ರಾಯಚೂರು ನಗರ. ಹತ್ತಿ, ಭತ್ತ, ಜೋಳ ಪ್ರಮುಖ ವಾಣಿಜ್ಯ ಬೆಳೆಗಳು. ಜಿಲ್ಲಾ ಕೇಂದ್ರವಾಗಿರುವುದರಿಂದ ರೈತರು ಬೆಳೆದ ಫಸಲು ಮಾರಾಟ ಮಾಡುವ ವಾಣಿಜ್ಯ ಕೇಂದ್ರವಾಗಿದೆ. ಐಐಟಿ, ಏಮ್ಸ್ನಂತಹ ಸಂಸ್ಥೆಗಳಿಗಾಗಿ ನಿರಂತರ ಹೋರಾಟ ನಡೆದಿದೆ. 3 ಬಾರಿ ವಿಧಾನಸೌಧಕ್ಕೆ ಆರಿಸಿ ಕಳಿಸಿದ್ದಕ್ಕೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದಾರಾ? ಚುನಾವಣೆ ಸಂದರ್ಭದಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದಾರಾ? ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರಾ? ಗ್ಯಾರಂಟಿ ಸರ್ಕಾರದ 2 ವರ್ಷದ ಅವಧಿಯಲ್ಲಿ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ? ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕಾರ್ಯವೈಖರಿ ಬಗ್ಗೆ ಕ್ಷೇತ್ರದ ಜನ ಏನ್ ಹೇಳ್ತಾರೆ, ನೋಡೋಣ ಬನ್ನಿ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 3ನೇ ಬಾರಿಗೆ ಆಯ್ಕೆಯಾಗಿರುವ ಶಾಸಕರು ಇದೀಗ 2 ವರ್ಷ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು. ಈ ವಿಚಾರವಾಗಿ ರಾಯಚೂರು ನಗರ ಕ್ಷೇತ್ರದ ಜನ ಏನು ಹೇಳ್ತಾರೆ ಅಂತ ಕೇಳಿ ನೋಡ್ತಾ ಹೋಗೋಣ. ಇಲ್ಲಿ ನಮ್ಮ ಜೊತೆಗೆ ಒಂದು ಜನ ಇದ್ದಾರೆ, ಅವ್ರನ್ನೂ ಕೇಳ್ತಾ ಹೋಗ್ತೀನಿ. ಸರ್, ಈಗ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು 3ನೇ ಬಾರಿಗೆ ಆಯ್ಕೆಯಾಗಿ 2 ವರ್ಷ ಕಳೆದಿದೆ. ಅವರ ಒಂದು ಅಭಿವೃದ್ಧಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಈಗಾಗಲೇ ರಾಯಚೂರಿನಲ್ಲಿ ಹ್ಯಾಟ್ರಿಕ್ ಹೀರೋ ಅಂತ ಹೇಳ್ಕೊಂಡು ಯಶಸ್ವಿಯಾಗಿ 3ನೇ ಬಾರಿಗೆ ಸತತವಾಗಿ ಗೆದ್ದಂಥ ಇತಿಹಾಸ, ರಾಯಚೂರು ಇತಿಹಾಸದಲ್ಲಿ 1ನೇ ಸಲ ಡಾಕ್ಟರ್ ಶಿವರಾಜ್ ಪಾಟೀಲ್ ಗೆದ್ದಿದ್ದಾರೆ. ಈ ಹಿಂದೆ ಭಾರತೀಯ ಜನತಾ ಪಕ್ಷದ ಒಂದು ಸರ್ಕಾರದಲ್ಲಿ ಕನಿಷ್ಠ ಪಕ್ಷ 2ರಿಂದ 2.5 ಸಾವಿರ ಕೋಟಿ ಅನುದಾನ ತಂದು 14 ಹಳ್ಳಿಗಳಿಗೆ ನೀರಾವರಿಯನ್ನು ಒದಗಿಸಿದಂಥ ಒಂದು ಶ್ರೇಯಸ್ಸು ನಮ್ಮ ಶಾಸಕರಿಗೆ ಬರುತ್ತೆ. ಅದ್ರ ಜೊತೆಯಲ್ಲಿ ಗೂಗಲ್ ಇದರಲ್ಲಿ ಅಲ್ಲಿ ಒಂದು 200 ಕೋಟಿಯಲ್ಲಿ ಗೂಗಲ್ ಬ್ಯಾರೇಜಿಂದ ನಮ್ಮ ಗಣೇಕಲ್ ಜಲಾಶಯಕ್ಕೆ ತಂದು ನೀರು ಒದಗಿಸುವಂಥ ಅದು ಒಂದು ಇತಿಹಾಸವಾದಂಥ ಒಂದು ಕೆಲಸ ಮಾಡಿದ್ದೆ. ಅದೇ ರೀತಿಯಲ್ಲಿ ಪ್ರತಿ ವಾರ್ಡ್ ಜನರೇ ಪಕ್ಷಾತೀತವಾಗಿ ಎಲ್ಲ ವಾರ್ಡಿನ ಸದಸ್ಯರಿಗೆ ಕೋಟಿ, 2 ಕೋಟಿ, 3 ಕೋಟಿ, 5 ಕೋಟಿ, 6 ಕೋಟಿ ಅಂತ ಕೊಟ್ಟು ಏನು ಇವತ್ತಿನ ದಿನ ಅಭಿವೃದ್ಧಿ ಕಾಮಗಾರಿಗಳು ಮಾಡಿದಾರಲ್ಲ, ರಾಯಚೂರು ಇತಿಹಾಸದಲ್ಲಿ ಯಾವತ್ತೂ ಮಾಡದಂಥ ಕಾಮಗಾರಿಗಳು ಈ 2 ವರ್ಷ ಹಿಂದೆ ಆಗಿರುವಂಥ ಇತಿಹಾಸ ಇದೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆ್ಯಸ್ ಆನ್ ಟುಡೇ ಇವತ್ತಿನವರೆಗೆ ನಮ್ಮ ವಾರ್ಡ್ಗಳಿಗೆ ಯಾವುದೇ ರೀತಿ ಅನುದಾನ ಬಂದಿಲ್ಲ. ಶಾಸಕರಿಗೂ ಕರೆಕ್ಟಾಗಿ ಒದಗಿಸ್ತಾ ಇಲ್ಲ. KKRDB ಅನುದಾನದಲ್ಲೂ ನಮ್ಮ ತಾರತಮ್ಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಬೇರೆ ಕೊಡ್ತಾ ಇದ್ದಾರೆ, ನಮ್ಮ ಶಾಸಕರಿಗೆ ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಇವತ್ತಿಂದ ಕೇಳ್ತಾ ಇದ್ದೀವಿ. ನಮ್ಮ ಶಾಸಕರು ನಮ್ಮ ಸರ್ಕಾರ ಅವಧಿಯಲ್ಲಿ ಸುಮಾರು 8ರಿಂದ 10 ಕೋಟಿ ರೂಪಾಯಿ ಅನುದಾನ ಪ್ರತಿ ವಾರ್ಡಿಗೆ ಕೊಟ್ಟಿದ್ದರು. ಆವಾಗ ಅಂಡರ್ಗ್ರೌಂಡ್ ಡ್ರೈನೇಜ್ಲಿಂದ ಹಿಡಿದು CC ರಸ್ತೆಗಳು, ಸಮುದಾಯ ಭವನಗಳು, ಭಾಳಷ್ಟು ಗುಡಿಗಳು ಡೆವಲಪ್ಮೆಂಟ್ ಆಗಿತ್ತು. ಈಗ ಏನೇನು ಅನುದಾನ ಇಲ್ಲ. ನಾವು ಭಾಳಷ್ಟು ಜನ ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕಂದ್ರೆ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಇದೆ. ಜನರಿಗೆ ಏನು ಉತ್ತರ ಕೊಡಬೇಕು ಗೊತ್ತಾಗಲ್ಲ, ಆ ಪರಿಸ್ಥಿತಿಲಿದೆ. ಯಾವಾಗ ಗ್ಯಾರಂಟಿಗಳು ಬಂದ ಮೇಲೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಆಮೇಲೆ ಅವರು ತಮ್ಮ ಶಾಸಕರಿಗೆ 20 ಕೋಟಿ ಕೊಟ್ಟರೆ ನಮ್ಮ ಶಾಸಕರಿಗೆ 10 ಕೋಟಿ ಕೊಡುವಂಥ ಒಂದು ವ್ಯವಸ್ಥೆ ಈಗ ಆಗ್ತಾಯಿದೆ. ಹೀಗಾಗಿ ಕಡಿಮೆ ಅನುದಾನದಲ್ಲಿ ಸಮರ್ಪಕವಾಗಿ ಅಭಿವೃದ್ಧಿ ಮಾಡಬೇಕಂದ್ರೆ ಭಾಳ ಕಷ್ಟ. ಅಂಥದ್ರಲ್ಲಿ ನಮ್ಮ ಶಾಸಕರು 3 ಸರಿ ಶಾಸಕರಿಂದ ಅವರೊಬ್ಬ ಒಂದು ಎಜುಕೇಟೆಡ್ ಆಗಿರೋದ್ರಿಂದ ಎಲ್ಲ ರೀತಿ ಸಂಪರ್ಕ ಇಟ್ಕೊಂಡು ಅವರು ಅಲ್ಲಿ ಇಲ್ಲಿ ಗುದ್ದಾಡ್ಕೊಂಡು ಅನುದಾನ ತರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಅನುದಾನ ಸರ್ಕಾರ ಹತ್ರ ಅನುದಾನನೇ ಏನೂ ಇಲ್ಲ. ನಮ್ಮ ಶಾಸಕರಿದ್ದಾಗ ನಾವು ಯರಮರ್ಸಲ್ಲಿ G+2 ಮನೆಗಳು 20/30 ಮನೆಗಳು ನಾವು ನಮ್ಮ ಶಾಸಕರದಾಗ ಅನುದಾನ ಬಿಡುಗಡೆ ಮಾಡಿದರು. ಇವತ್ತು ರೆಡಿ ಆಗ್ತಾ ಇದೆ. ಅದನ್ನು ಸಂಪೂರ್ಣ ಮಾಡಬೇಕಂದ್ರೂ ಕೂಡ ಆಗ್ತಾ ಇಲ್ಲ. ಇವತ್ತು ರೆಡಿ ಎಲ್ಲರೂ ಈಗ 10,000 ಕೋಟಿ 1 ಲಕ್ಷ ರೂಪಾಯಿ ಕೊಟ್ಟು ಕಟ್ಟಿ ಮನೆಗಳು ರೆಡಿ ಆಗಿದ್ದಾರೆ. ಅಂಥ ಮನೆಗಳು ನಿರಾಶ್ರಿತರ ಮನೆಗಳಿಗೆ ಇವತ್ತು ಮಾಡಿದ್ದು ಯಾರು?
ಸುಮಾರು 2,500 ಮನೆಗಳು ಇವತ್ತು ಅಲ್ಲಿ ರೆಡಿ ಆಗಿದ್ದಾವೆ. ಅದು ಕಾರಣಭೂತರು ಯಾರು? ರಾಯಚೂರಲ್ಲಿ ಗುಡಿಸಲು ಮುಕ್ತ ಆಗಬೇಕಂತ ಕನಸು ಕಟ್ಟಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಕನಸು ನನಸಾಗೋ ರೀತಿಯಲ್ಲಿ ಸಾಗ್ತಾ ಇದೆ. 75 ವರ್ಷದ ಇತಿಹಾಸದಲ್ಲಿ ಅಭಿವೃದ್ಧಿ ಬಗ್ಗೆ ಶೂನ್ಯತೆ ಕಂಡಂತಹ ರಾಯಚೂರು, ಅಂತಹ ಒಂದು ರಾಯಚೂರಿಗೆ ನಾನು ಹೇಳಲು ಇಷ್ಟಪಡುತ್ತೇನೆ. ನಾನು ದಲಿತನಾಗಿ ಮುಖ್ಯವಾಗಿ SCPTSP ಅನುದಾನ ಆಗಿರ್ಬೋದು, ಅದೇ ರೀತಿಯಾಗಿ ರಾಯಚೂರು ನಗರಕ್ಕೆ ಇಡೀ ರಾಜ್ಯದಲ್ಲಿ ಏನು ಹಕ್ಕುಪತ್ರ ವಿತರಣೆಗೆ ಏನು ನಮ್ಮ ಶಿವರಾಜ್ ಪಾಟೀಲ್ ಶಾಸಕರು ಒತ್ತು ಕೊಟ್ಟರಲ್ಲ, ಇದು ಇತಿಹಾಸ ಸರ್. ಇದು ಜನರು ಮರೆಯಲ್ಲ. ರೋಡ್ ಆಗಿರ್ಬೋದು, ಕಾಲುವೆ ಆಗಿರ್ಬೋದು, ಗಾರ್ಡನ್ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳು ಬೇಕು. ಆದರೆ ಮನುಷ್ಯ ಬದುಕಕ್ಕೆ ಆತನ ತಂದಂಥ ಹಕ್ಕು ಬೇಕು. ಹಕ್ಕಂತ ಕೊಡಿಸಿದವ್ರು ಯಾರಿದ್ರೆ ಅದು ನಮ್ಮ ಶಾಸಕರಿಗೆ ಮಾತ್ರ ಸಲ್ತು ಅಂತ ನನ್ನ ಒಂದು ಭಾವನೆ. ಅದೇ ರೀತಿಯಾಗಿ ಒಂದು ದೇವದಾಸಿ ಅಂತ ಒಂದು ಪಾಪ ಅವ್ರಿಗೆ ಸರ್ಕಾರದಿಂದ ಯಾವುದೇ ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಅನಾನುಕೂಲ ಇತ್ತು, ಅಂಥವ್ರಿಗೆ ಒಂದು ಪಟ್ಟಿ ಮಾಡಿ ಸರಿಸುಮಾರು 202 ಒಂದು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ದೇವದಾಸಿಗಳಿಗೆ ಲ್ಯಾಂಡ್ ಕೊಡಿಸಿ, ಲ್ಯಾಂಡ್ ಜೊತೆಗೆ ಅವ್ರಿಗೆ ಮನೆಗಳನ್ನು ನಿರ್ಮಾಣ ಮಾಡೋದು ಕಾರ್ಯಕ್ರಮವನ್ನು ನಾವೇನು ಕೈಗೆತ್ತಿಕೊಂಡ್ರಲ್ಲ, ಇದು ಅವರು ಶ್ಲಾಘನೀಯ. ಮೇಡಮ್, ಈಗ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು 2 ವರ್ಷ, 3ನೇ ಅವಧಿಗೆ 2 ವರ್ಷ ಆಯ್ತು ಶಾಸಕರಾಗಿ. ಅವರ ಅಭಿವೃದ್ಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಅವರ ಅಭಿವೃದ್ಧಿ ಅಂದರೆ 3 ವರ್ಷದಿಂದನೂ ಅವರು ರಾಯಚೂರು ಜಿಲ್ಲೆ ಹೇಗಿದೆ ಈಗ ವಾರ್ಡ್ಗಳಲ್ಲಿ ನಾವು ಹೋಗಿ ನೋಡ್ತಾ ಇರಬೇಕು. ನೋಡಿದ್ದೀವಿ, ಮೊನ್ನೆ ಸಹ ನಾವು ಹೋಗಿ ನೋಡಿದಾಗ ಎಲ್ಲ ಒಂದೊಂದು ಕಡೆ ಏನು ಅಭಿವೃದ್ಧಿನೇ ಆಗಿಲ್ಲ. ಅಂದರೆ 2 ವರ್ಷ ಈಗ ಅಭಿವೃದ್ಧಿ ಇಲ್ಲ, ಏನಂದರೆ ಈಗ ಗ್ರ್ಯಾಂಟ್ ಇಲ್ಲ, ಅದಿಲ್ಲ ಅಂತ ಏನು ಹೇಳ್ತಾ ಇದ್ದಾರಲ್ಲ. ಪಟ್ಟಣ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಎಲ್ಲ ಕಡೆಗೂ ಒಂದು ಇಷ್ಟೊಂದು ಅಮೌಂಟ್ ಇರ್ತದೆ, 5 ಕೋಟಿ 10 ಕೋಟಿ ಅಂತೇಳಿ. ಆದರೆ ಇವ್ರು ಶಾಸಕರಾಗಿ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ನಮ್ಗೆ ಎಲ್ಲೋ ಒಂದು ಕಡೆ ನೋವಾಗ್ತಾ ಇದೆ. ತಮ್ಮದೇ ಒಂದು ಗೌರ್ಮೆಂಟ್ ಇತ್ತು, ಆ ಗೌರ್ಮೆಂಟಲ್ಲಾದರೂ ಏನಾದರೂ ಅಭಿವೃದ್ಧಿ ಮಾಡ್ಬೋದಾಗಿತ್ತು ರಾಯಚೂರು ಜಿಲ್ಲೆಗೆ. ಭಾಳಷ್ಟು ನಾನು ವಾರ್ಡ್ಗಳಲ್ಲಿ ಹೋಗಿ ನೋಡಿದ್ದೀನಿ, ಶೌಚಾಲಯದೇ ಭಾಳ ಪ್ರಾಬ್ಲಮ್ ಇತ್ತು. ಎಲ್ಲ ಕಡೆ ಹೆಣ್ಮಕ್ಳು ನಾವು ಗ್ಯಾರಂಟಿ ಬಗ್ಗೆ ನಾವು ಕೇಳೋಕೆ ಹೋದಾಗ ಹೆಣ್ಮಕ್ಳು ಏನಂತ ಹೇಳ್ತಾಯಿದ್ರು, ನೀವು ಬಂದು ಏನಿದ್ರು ಇಷ್ಟು ದಿನ ಇದ್ರೆ ನಾವು ಹಂಗೆ ಇದ್ದೀವಿ, 3 ವರ್ಷದಿಂದ ಹಿಂಗೆ ಇದ್ದೀವಿ, 10 ವರ್ಷದಿಂದ ಹಿಂಗೆ ಇದ್ದೀವಿ, ಶೌಚಾಲಯ ಇಲ್ಲ, ನೀರಿಲ್ಲ, ಚರಂಡಿ ಇಲ್ಲ ಅಂತ ಇದೇ ಕಂಪ್ಲೇಂಟ್ ಹೇಳ್ತಾಯಿದ್ರು. ಹೌದಮ್ಮ, ನೀವು ಈ ಓಟ್ ಹಾಕಿ ಗೆದ್ಸಿದ್ರಲ್ಲ, ಈಗೇನು ಅವ್ರನ್ನೋ ಕೇಳ್ತೀರ ಅಂತಂದರೆ ಒಂದು ಸರಿ ಬಂದೋದವ್ರು ಮತ್ತೆ ನಮ್ಮ ಕಡೆ ವಾರ್ಡಿಗೆ ಮಕ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಹಿಳೆಯರು. ಹೌದಾ? 2-3 ವರ್ಷ ಇವ್ರು ಪೀರಿಯಡ್ ಮಾಡಿದ್ದಾರೆ. 3 ವರ್ಷದಲ್ಲಿ ಈ ಗಲ್ಲಿಗಲ್ಲೆಲ್ಲ ಹೋಗಿ ನೋಡಿ, ನೀವು ವಾರ್ಡ್ಗಳಲ್ಲಿ ಹೋಗಿ ನೋಡಿ, ಯಾವ ಒಂದು ಇದಕ್ಕೇನು ಕಂಬಕ್ಕೆ ಒಂದು ಲೈಟ್ ಇಲ್ಲ. ಮೊನ್ನೆ ತಾನೇ ನಾವು ಹೋದಾಗ ಒಂದು 40-50 ಜನ ನಮ್ಮ ಹತ್ರ ಸುತ್ತ ಬಂದುಬಿಟ್ಟು, ಮೇಡಮ್ ನೋಡ್ರಿ ನಾವು 10 ವರ್ಷದಿಂದ ಇದ್ದೀವಿ, ಇದಕ್ಕೊಂದು ಲೈಟ್ ಇಲ್ಲ ಅಂತ ಹೇಳಿದ್ರು. ಆಯ್ತಮ್ಮ ಅಂತೇಳಿ ಮೊನ್ನೆ ನಾನೇ ನಗರಸಭೆಗೆ ಹೋಗ್ಬಿಟ್ಟು ಒಂದಿಷ್ಟು ಲೈಟನ್ನು ಹೋಗಿ ಅವರು ಯಾರು ಅಲ್ಲಿ ಸದಸ್ಯರಿದ್ದಾರೋ, ನಮ್ಮ ಕೌನ್ಸಿಲರ್ ಇದ್ದಾರೋ ಅವ್ರಿಗೆ ಹೇಳ್ಬಿಟ್ಟು ನಾವು ಲೈಟನ್ನು ಹಾಕ್ಸಿ ಬರೋಂಥ ಕೆಲಸ ನಾವು ಮಾಡಿದ್ವಿ. 30 ವರ್ಷದಲ್ಲಿ ಏನಾಗಿದೆ ಅಂದರೆ ಬರೀ ರೋಡ್ ಮಾತ್ರ ಕಾಟಾಚಾರಕ್ಕೆ ಹಾಕ್ತಾ ಇದ್ದಾರೆ, ಕಾಲುವೆ ಮಾತ್ರ ಹಾಗೆ ಇದೆ. ನಾನು ಆ ಏರಿಯಾದ ವಾರ್ಡ್ದು ಕೌನ್ಸಿಲರ್ಗೂ ಹೇಳ್ತಾ ಇದ್ದೀನಿ, ಅವ್ರ ಮನೆ ಮುಂದೆ ಹೆಂಗಂದ್ರೆ ಒಂದು ಹನಿ ನೀರು ಸಹ ನಿಲ್ಲಲ್ಲ, ಅಷ್ಟು ನೀಟಾಗಿ ರೋಡ್ ಮಾಡ್ಕೊಂಡಿದ್ದಾರೆ. ನಾನು ಇದು ಮಾಡ್ತೀನಿ ಅಂತಿಲ್ಲ, ಬಟ್ ಅವ್ರಿಗೆ ಹೇಳಿದ್ದೀನಿ, ನೋಡ್ರಿ ನಮ್ಮ ಕಡೆ ಇನ್ನೂ ಸ್ವಲ್ಪ ಇದು ಮಾಡಿ ಫೋಟೋ ತೆಗೆದು ನಾನು ಮುನ್ಸಿಪಾಲ್ಟಿಗೆ ಸದ ಮಹಾನಗರ ಪಾಲಿಕೆ ಸದ ಕೊಟ್ಟಿದ್ದೀನಿ. ನಾನು ಇದನ್ನು ಶಾಸಕರು ನಮ್ಮ ಏರಿಯಾಗೆ ಬರ್ತಾರೆ ಹೋಗ್ತಾರೆ, ಬಟ್ ಅದ್ರ ಬಗ್ಗೆ ಯಾರು ಗಮನ ಕೊಡಲ್ಲ. ಮಾಡ್ತೀನಿ ಅಂತಾನೆ ಹೇಳ್ತಾರೆ, ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಅದ ಮಾಡೋ ಕೆಲಸ ಅಂತೂ ಮಾಡಿಲ್ಲ. ಏನು 2 ವರ್ಷದಲ್ಲಿ ರಾಯಚೂರು ಅಭಿವೃದ್ಧಿ ಆಗಿದೆ ಅಂತಾರೆ? ಏನಾಗಿಲ್ಲ. ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ರಾಯಚೂರು ನಗರ ಕ್ಷೇತ್ರದ ಶಾಸಕರು 3ನೇ ಅವಧಿಗೆ 2 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಈ 2 ವರ್ಷದಲ್ಲಿ ಅವರು ಮಾಡಿರುವ ಅಭಿವೃದ್ಧಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಅಭಿವೃದ್ಧಿ ಮಾಡಿದಾರ ಅಂತ ಹೇಳಿಕೊಳ್ಳುವಂಥ ಕೆಲಸ ಯಾವುದು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿಲ್ಲ. ಇದು ಸಾರ್ವಜನಿಕ ವಲಯದಲ್ಲಿ ಕೂಡ ಅಭಿಪ್ರಾಯ ಇದೆ. ಅವರು ಕೆಲಸ ಅಭಿವೃದ್ಧಿ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಸರ್, ಈಗ ಶಾಸಕರು ಏನು ಹೇಳ್ತಾರೆ, ಅವರಿಗೆ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ನನಗೆ ಅನುದಾನ ಬರ್ತಾ ಇಲ್ಲ, ನಾನು 2 ವರ್ಷದಲ್ಲಿ ಆರಾಮಾಗಿದ್ದೀನಿ ಅನ್ನೋ ಒಂದು ಹೇಳಿಕೆಯನ್ನು ಹೇಳ್ತಿದ್ದಾರೆ. ಇದು ಸರಿನಾ ಅಂತ? ಈ ವರ್ಷ 5,000 ಕೋಟಿಯನ್ನು ಈ ಭಾಗದ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ 5,000 ಕೋಟಿಯನ್ನು ಕೊಟ್ಟಿದ್ದಾರೆ. ಶಿವರಾಜ್ ಪಾಟೀಲ್ ಅವರಿಗೆ ಇದುವರೆಗೂ 75 ಕೋಟಿ ಕೊಟ್ಟಿದ್ದಾರೆ. ಇದುವರೆಗೆ ಭಾಳಷ್ಟು ನಿರೀಕ್ಷೆ ಇತ್ತು ಜನರಿಗೆ ಶಾಸಕರ ಬಗ್ಗೆ. 2ನೇ ಸಾರಿ ನಿರೀಕ್ಷೆ ಇತ್ತು ಜನರಿಗೆ. ಆ ನಿರೀಕ್ಷೆಯನ್ನು ಅವರು ಸಂಪೂರ್ಣವಾಗಿ ಹುಸಿಗೊಳಿಸಿದ್ದಾರೆ. ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲಿ ಮಾಡಲಿಕ್ಕೆ ಅವರು ಆಗಲಿಲ್ಲ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ರಾಯಚೂರು ನಗರ ಕ್ಷೇತ್ರದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ 2 ವರ್ಷದ ಅಭಿವೃದ್ಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್?
ನೋಡಿ, ಈಗ ರಾಯಚೂರು ನಗರದಲ್ಲಿ ಭಾಳ ಮುಖ್ಯವಾಗಿ ಶಿಕ್ಷಣದ ಪರಿಸ್ಥಿತಿ ನೀವು ತೊಗೊಂಡ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಮೂಲಸೌಕರ್ಯಗಳಿಲ್ಲ. ಇಲ್ಲೇ ಗೌರ್ಮೆಂಟ್ ಕಾಲೇಜ್ ಇದೆ, ಅದು ಸ್ವಂತ ಬಿಲ್ಡಿಂಗ್ ಇಲ್ಲ. ಇವತ್ತು ಡಿಗ್ರಿ ಕಾಲೇಜ್ಗಳಿದೆ, ಉಪನ್ಯಾಸಕರ ಕೊರತೆ ಇದೆ. ಇದು ಒಂದು ಕಡೆ ಆದರೆ ಪ್ರಾಥಮಿಕ ಶಿಕ್ಷಣ ಅಂತೂ ಅದು ಪೂರ್ತಿ ಕುಲೆಗೆಟ್ಟೋಗಿದೆ. ನಮ್ಮ ನಗರದ ಶಾಸಕರಾಗಿರೋರು ಎತ್ತಬೇಕು ಇವತ್ತು ಸದನದಲ್ಲಿ ನಮ್ಮ ರಾಯಚೂರಿನ ಸಮಸ್ಯೆಗಳನ್ನು ತಗೊಂಡು ಅಲ್ಲಿ ನಮ್ಮ ಸರ್ಕಾರದ ಮುಂದೆ ಇಡ್ತಕ್ಕಂಥ ಕೆಲಸ ಆಗಬೇಕು. ಅದು ಭಾಳ ಶೂನ್ಯ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಇಲ್ಲೇ ಇಂಡಸ್ಟ್ರಿಯಲ್ ಗ್ರೋತ್ ಸೆಂಟರ್ ಇವತ್ತು ಕೈಗಾರಿಕಾ ಅಭಿವೃದ್ಧಿ ಕೇಂದ್ರ ಅಂತ ಏನು ಕರಿತೀವಿ, ಸರಿಯಾಗಿರ್ತಕ್ಕಂಥ ಅಭಿವೃದ್ಧಿ ಇವತ್ತು ಇಂಡಸ್ಟ್ರಿಗಳೇ ಬರ್ತಾ ಇಲ್ಲ. ಅಂದರೆ ಶ್ರಮಾಧಾರಿತ ಇಂಡಸ್ಟ್ರಿಗಳು ಬರಬೇಕು, ಇವತ್ತು ಕೈಗಳಿಗೆ ಕೆಲಸ ಕೊಡಬೇಕು. ಅದು ಇವತ್ತು ಭಾಳ ಶೂನ್ಯ. ಅಲ್ಲಿ ಇವತ್ತು ಯುವಕರಿಗೆ ಕೆಲಸ ಇಲ್ಲಾರ್ದಂಥ ಪರದಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇಲ್ಲ ಗೋವಾನೋ ಈ ಕಡೆ ಬಾಂಬೆನೋ ಇಲ್ಲಾಂತಂದರೆ ಬೆಂಗಳೂರಿಗೋ ಅದು ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ವಿ. ಒಟ್ಟಾರೆ ಪರಿಸ್ಥಿತಿ ನೋಡಿದ್ರೆ ಜನಸಾಮಾನ್ಯರಿಗಿದು ಏನು ಆಗಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. 3 ವರ್ಷ ಇವತ್ತು ಶಿವರಾಜ್ ಪಾಟೀಲ್ರು ಆರಿಸಿ ಬಂದರು, ಯಾವುದೂ ಸುಧಾರಣೆ ಮಾಡಿಲ್ಲ. ಒಬ್ಬ MLA ಆಗಿ ಅವರು ಇವತ್ತು ಸಾರ್ವಜನಿಕದ ಕುಂದುಕೊರತೆಗಳನ್ನು ಯಾಕೆ ಕೇಳಲ್ಲ ಇವರು? ಒಟ್ಟಾರೆ ಇನ್ನೂವರೆಗೆ ಯಾವ ಇಂಪ್ರೂವ್ಮೆಂಟು ಮಾಡಿಲ್ಲ ಇವರು ರಸ್ತೆಗಳಂತೂ ಹಾಳಾಗೋಗಿದ್ದಾವೆ. ಆಮೇಲೆ ಬೀದಿ ಲೈಟ್ಗಳು ಸರಿ ಇಲ್ಲ. ಆಮೇಲೆ ರಸ್ತೆಗಳಲ್ಲಿ ಎಲ್ಲಿ ಬೇಕಲ್ಲೇ ನಾಯಿಗಳು ಹಿಂಡಾಗಿ ಜನಗಳ ಕಚ್ಚಿ ತೊಂದರೆ ಆಗ್ತದೆ. ಆಮೇಲೆ ದನಗಳ ಹಾವಳಿ ಅಂತೂ ರೋಡ್ ಬ್ಲಾಕ್ ಆಗಿ ದನಗಳು ಮಾಡ್ಕೊಂಡಿರ್ತಾವೆ. ಅದ್ರ ಬಗ್ಗೆ ಯಾವುದು ಕಾಳಜಿ ಇಲ್ಲ. ಸರ್, ಈಗ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರ 2 ವರ್ಷದ ಅಭಿವೃದ್ಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಮ್ಮ ರಾಯಚೂರಲ್ಲಿ ಇರ್ತಕ್ಕಂಥ ಶಾಸಕರು ಅತ್ಯಂತ ಅನುಭವಿ. ಯಾಕಂದರೆ ಇಲ್ಲಿ 3ನೇ ಸರ್ತಿ ಗೆದ್ದಂಥ ವ್ಯಕ್ತಿ, ಇತಿಹಾಸ ನಿರ್ಮಾಣ ಮಾಡಿದಾರ, 2 ಮಾತಿಲ್ಲ. ಸೊ ಅವರು ಒಳ್ಳೆ ಎಜುಕೇಟೆಡ್ ಡಾಕ್ಟರ್ ಆಗಿ ಅವರ ಅಭಿವೃದ್ಧಿ ಕೆಲಸಕ್ಕಿಂತ ಈ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ 2 ವರ್ಷದ ಹಿಂದೆ ಏನು ರಚನೆ ಆಯಿತು, ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳ ಜೊತೆಗೆ ಸರ್ಕಾರ ನಡೆಸಲು ಪ್ರಯತ್ನ ಮಾಡಿದ್ರು, ಅದು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾಕೆಂದರೆ ಈ 5 ಯೋಜನೆಗಳಲ್ಲಿ ಸಮರ್ಪಕವಾಗಿ ಬಡ ಮತ್ತು ಮಾಧ್ಯಮ ಕುಟುಂಬಗಳಿಗೆ ಏನು ಸಲ್ಲಬೇಕು ಅದು ಸಲ್ತಾ ಇಲ್ಲ. ಅಭಿವೃದ್ಧಿ ಸಲುವಾಗಿ ಅನುದಾನ ಕೊರತೆ. ಇಲ್ಲಿ ಏನಾಗಿದೆ, ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲಿ ಶಾಸಕರು ಕಾಂಗ್ರೆಸ್ ಅವರು ಇದ್ದಾರ ಅಲ್ಲಿ ಮಾತ್ರ ಹೆಚ್ಚಿನ ಅನುದಾನ ಕೊಡ್ತಾ ಇದ್ದಾರೆ ಈ ನಮ್ಮ ಮುಖ್ಯಮಂತ್ರಿ ಈಗಿನ ಇರ್ತಕ್ಕಂಥ ಸಿದ್ದರಾಮಯ್ಯನವರು. ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು 3ನೇ ಅವಧಿ ಶಾಸಕರಾಗಿ 2 ವರ್ಷ ಕಳೆದಿದೆ. ಅವರ ಅಭಿವೃದ್ಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಮಗೆ ರಾಯಚೂರಿಗೆ ಯಾವುದೇ ರೀತಿಯಲ್ಲಿ ಈಗ ಒಂದು ಸಣ್ಣ ಮಳೆ ಬಂದರೆ ಕೂಡ ಚರಂಡಿಯಲ್ಲಿ ನೀರು ಹೋಗದ ಪರಿಸ್ಥಿತಿ ಇದೆ. ಮೊಣಕಾಲ್ಗಟ್ಟ ನೀರು ನಿಂದಿರ್ತದೆ. ಗಾಡಿಗಳ ಮೇಲಿಂದ ಬೀಳ್ತಾರೆ, ಕಾರ್ಗಳಿಗೂ ನೀರಲ್ಲೇ ನಿಂತು ತೇಲಾಡ್ತದೆ. ಸ್ಟೇಷನ್ ರೋಡಲ್ಲೇ ಆಗಲಿ, ಸೇತಲಾಬಲ್ಲೇ ಆಗಲಿ. ಸೇತಲಾಬಲ್ಲಂತೂ ಪ್ರತಿ ವರ್ಷ ಮಳೆ ಬಂದರೆ ತುಂಬಿಕೊಂಡು ತುಂಗಭದ್ರಾ ನದಿ ಆಗಿಬಿಡ್ತದೆ. ಅದು ಯಾಕೆ ತುಂಗಭದ್ರಾ ನದಿ ಆಗ್ತದೆ? ರಾಜಕಾಲುವೆಗಳದಾವ. ರಾಜಕಾಲುವೆಗಳನ್ನು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು. ಅವರು ಕಾಲುವೆಗಳನ್ನು, ಸಣ್ಣ ಪುಟ್ಟ ಕಾಲುವೆಗಳನ್ನು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು. ಅದನ್ನು ಯಾವ ರೀತಿಯಲ್ಲಿ ಅವರು ಡೆವಲಪ್ಮೆಂಟ್ ಮಾಡಲಿಲ್ಲ. 2 ನದಿಗಳು ಇದ್ದರೆ ಕೂಡ ನಮಗೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಭಾಳ ಕಠಿಣವಾಗಿತ್ತು. ಅಂತಹ ಸಂದರ್ಭದಲ್ಲಿ MS ಪಾಟೀಲ್ ಅವರು ಒಂದು ರೇಸಿಂಗ್ ಪೈಪ್ ಲೈನನ್ನು ಒಂದು ಕೃಷ್ಣಾ ನದಿಯಿಂದ ತೊಗೊಂಡು ಬಂದರು. ಇಂಥ ಒಂದು ಪ್ರಾಜೆಕ್ಟ್ಗಳ ನಿದರ್ಶನಗಳು ನಮ್ಮ ರಾಯಚೂರು ಶಾಸಕರು ತಂದಿದ್ದು ಎಲ್ಲಿ ಉದಾಹರಣೆನೇ ಇಲ್ಲ. ಅವ್ರು ಎದೆ ತಟ್ಕೊಂಡು ಹೇಳ್ತಕ್ಕಂಥ ಕೆಲಸ ಅವ್ರು ಏನು ಮಾಡೇ ಇಲ್ಲ. ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಶಾಸಕರು ಸಿಗ್ತಾರಾ ನಿಮ್ಮ ಕೈಗೆ? ಓಣಿಯಲ್ಲಿ ಗೆದ್ದ ಮೇಲೆ ಅವ್ರಿಗೆ ಬರೋದೇ ಇಲ್ಲ. ಅವರು ಎಲೆಕ್ಷನ್ ಇದ್ದಾಗ ಮಾತ್ರ ಅವರು ಯಾವ ರೀತಿ ಗಿಮಿಕ್ಸ್ ಮಾಡ್ತಾರೆ ಅದನ್ನು ಮಾಡ್ತಾರೆ. ನಾವು ಮತದಾರರು ಅವರು ಬುದ್ಧಿವಂತರಿದ್ದಾರೆ, ಅವರು ಎಜುಕೇಟೆಡ್ ಇದ್ದಾರೆ ಅಂತ ನಾವು ಮತ ಹಾಕ್ತೀವಿ ಅವ್ರಿಗೆ. ಅಷ್ಟು ಬಿಟ್ಟರೆ ಮತ್ತೆ ಅವರು ಡೆವಲಪ್ಮೆಂಟಲ್ಲಿ ಶೂನ್ಯ ಇದ್ದಾರೆ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ 3ನೇ ಅವಧಿಗೆ 2 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಅವರ ಅಭಿವೃದ್ಧಿ ಕೆಲಸ ಯಾವುದೇ ಒಂದು ಕ್ಷೇತ್ರದಲ್ಲಾಗ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿ, ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಮತ್ತು ಅವರ ಕಾರ್ಯವೈಖರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇನ್ನು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇಡೀ ರಾಜ್ಯದಾದ್ಯಂತ ಭಾಳ ಕಷ್ಟದಲ್ಲಿದೆ. ಸೊ ಅದರ ಮುಂದುವರಿದಾಗಿ ಇಲ್ಲಿ ಕೂಡ ಏನು ತುಂಬ ಬದಲಾವಣೆ ಇಲ್ಲ. ರಾಯಚೂರು ನಗರದಲ್ಲಿ ಬರುವಂಥ ಶಾಲೆಗಳು ಭಾಳ ಕಷ್ಟದಲ್ಲಿದ್ದಾವೆ. ಅಲ್ಲಿ ಏನಂತಂದರೆ ನೀವು ನೋಡ್ತಿರ್ಬೋದು, ಟೀಚರ್ಸ್ಗಳು ಕೂಡ ಪ್ರೈಮರಿ ಎಜುಕೇಷನ್ ಏನಿದೆ ಅದು ಭಾಳ ಫೌಂಡೇಶನ್ ಇದ್ದಂಗೆ. ಎಷ್ಟೋ ಕಡೆ ಒಬ್ಬೊಬ್ಬ ಟೀಚರ್ಗಳೇ ಇದ್ದಾರೆ, ಇಡೀ ಸ್ಕೂಲ್ಗೆ ಒಬ್ಬೊಬ್ಬರೇ ಟೀಚರ್ಸ್ ಇದ್ದಾರೆ. ಅಲ್ಲಿ ಏನಂತಂದರೆ ಟೀಚರ್ಸ್ಗಳು ಕೊಡ್ಬೇಕು, ಕೆಲವೊಬ್ಬರು ಡೆಪ್ಯುಟೇಷನ್ ಮೇಲೆ ಸ್ಕೂಲ್ಗಳಿಗೆ ಬಂದಿದ್ದಾರೆ. ಆಮೇಲೆ ಎಷ್ಟೋ ಕಡೆ ಬಿಲ್ಡಿಂಗ್ಗಳಿಲ್ಲ, ಶೌಚಾಲಯಗಳಿಲ್ಲ. ಹಂಗಾಗಿ ಈಗ ನೋಡ್ರಿ ಇಡೀ ರಾಜ್ಯದಾದ್ಯಂತ 70,000 ಪೋಸ್ಟ್ಗಳು ಖಾಲಿದ್ದಾವೆ. ಅದ್ರಂಗೆ ರಾಯಚೂರಲ್ಲಿ 7,000 ಪೋಸ್ಟ್ಗಳು ಖಾಲಿದ್ದಾವೆ.
ಎಷ್ಟೋ ಜನ D.Ed B.Ed ರಾಯಚೂರಲ್ಲಿದ್ದಾರೆ, ರಾಯಚೂರು ನಗರದಲ್ಲಿದ್ದಾರೆ. ಸೊ D.Ed B.Ed ಓದ್ಕೊಂಡಿದ್ದಾರೆ. ಅವರಿಗೆ ಏನಂತಂದರೆ ಇವತ್ತು ಏನಂತಂದರೆ ತೊಗೊತಾ ಇಲ್ಲ, ಇವತ್ತು ಕರೀತಾ ಇಲ್ಲ. ಯಾವುದೇ ಇವತ್ತು MLAಗಳಾಗಲಿ ಸರ್ಕಾರ ಆಗಲಿ ಸೊ ಯಾವುದೇ ಇವತ್ತು ಜನಪರವಾಗಿಲ್ಲ ಅನ್ನೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ 3ನೇ ಅವಧಿಯ 2 ವರ್ಷದ ಅಭಿವೃದ್ಧಿ ಬಗ್ಗೆ ಹೇಳೋದಾದರೆ ನಿಮ್ಮ ಅಭಿಪ್ರಾಯ ಏನು? ಒಂದು ಕಡೆ ಏನಂತಂದರೆ ರೋಡ್ಗಳು ಕೂಡ ಏನಂತಂದರೆ ಏನು ಅಭಿವೃದ್ಧಿ ಹೊಂದಿಲ್ಲ, ಹಂಗೆ ಇದಾವೆ, ಕಳಪೆ ಮಟ್ಟದಲ್ಲೇ ಇದ್ದಾವೆ. ಮತ್ತು ಏನಂತಂದರೆ ಪ್ರತಿ 2-3 ತಿಂಗಳಿಗೆ ಒಂದು ಸಲ ನಾಯಿ ಕಚ್ಚಿಬಿಟ್ಟು ಸಾಯೋಂಥ ಪರಿಸ್ಥಿತಿಗಳು ಏನಂತಂದರೆ ಬರೀ ಕಚ್ಚೋದು ಈ ಥರ ಭಾಳ ಘಟನೆಗಳು ನೋಡಿದ್ವಿ ರಾಯಚೂರಲ್ಲಿ. ಅದ್ರ ಬಗ್ಗೆ ಏನಂತಂದರೆ ಏನು ಪ್ರಯತ್ನ ಮಾಡ್ತಾ ಇಲ್ಲ, ಅಲ್ಪ ಸ್ವಲ್ಪ ಹಿಡಿತಿದ್ದಾರೆ, ಆದರೆ ಸಂಪೂರ್ಣ ಮಟ್ಟದಲ್ಲಿ ಸಮಸ್ಯೆ ಇದೆ ಸರ್. ಇನ್ನೊಂದು ಏನಂತಂದರೆ ಈ ಬೀದಿ ಲೈಟ್ಗಳು ಏನಂತಂದರೆ ಕೆಲವೊಂದುಗಳು ರಾತ್ರಿ ಟೈಮಲ್ಲಿ ಮೇಜರ್ ಟೈಮಲ್ಲಿ ಏನಂತಂದರೆ ಅವು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಾರಿಲ್ಲ ಗೊತ್ತಿಲ್ಲ ಸರ್, ಭಾಳ ಆಫ್ಗಳಾಗಿರ್ತವೆ ಸರ್, ಎಲ್ಲ ಆನೇ ಇರಲ್ಲ ಆಲ್ಮೋಸ್ಟ್ ಅಲ್ಲ. ಒಂದು ಕಡೆ ಸ್ವಚ್ಛತೆ ಬಗ್ಗೆ ಕೆಲವೊಂದು ಕಡೆ ಏನಂತಂದರೆ ಗಾಡಿನೇ ಹೋಗಲ್ಲ ಸರ್, ಕಾರ್ಪೊರೇಷನ್ದು ಇದು ಕಸ ತಗೊಂಡು ಬರೋಕ್ಕೆ ಕೆಲವೊಂದು ಏನು ಏರಿಯಾಗಳಿದಾವೆ, ಈಗಾಗಲೇ ನ್ಯೂ ಏರಿಯಾಗಳಾಗಿದ್ದಾವೆ ಅಂತಲ್ಲಿ ಹೋಗೋದೇ ಇಲ್ಲ ಸರ್. ಇದ್ರ ಬಗ್ಗೆನೇ ಏನಂತಂದರೆ ನಾಳೆ ನಾವು ಒಂದು ಮನವಿ ಪತ್ರನೂ ಕೂಡ ನಾಗರಿಕ ಸಮಿತಿ ಕಡೆಯಿಂದ ನಾವು ಕೊಡ್ತಾ ಇದ್ವಿ. ಈ ಥರ ಸಮಸ್ಯೆ ಇದ್ದಾವೆ, ಇದ್ರ ಬಗ್ಗೆ ಏನು ಕೂಡ ಮಾತಾಡ್ತಾ ಇಲ್ಲ ಅವರು. ಈಗಾಗಲೇ 3ನೇ ಅವಧಿ ಆದರೂ ಕೂಡ ಇದ್ರ ಬಗ್ಗೆ ಅಲ್ಪ ಸ್ವಲ್ಪ ನಿರೀಕ್ಷೆ ಇದ್ದಾವೆ ಜನಗಳಿಗೆ, ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ನಮ್ಮ ಒಂದು ಅನಿಸಿಕೆ ಸರ್. ಇದ್ರ ಜೊತೆಗೆ ನೀವು ಹೇಳಿದ್ರಿ ಯುವಕರಾಗಿ ಕೂಡ ರೈತರ ಬಗ್ಗೆ ಒಂದಷ್ಟು ಕನ್ಸರ್ನ್ ತೋರಿಸಿದ್ರಿ ಸರ್. ಅದೇನೋ ಇವರ ಬಗ್ಗೆ ಸಮಸ್ಯೆ ಆದರೂ ಕೂಡ ಶಾಸಕರು ಏನಾದರೂ ಕ್ರಮ ಕೈಗೊಂಡ್ರ ಅದ್ರ ಬಗ್ಗೆ? ಅಭಾವ ಸೃಷ್ಟಿ ಆಗಿದೆ ಅನ್ನೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಕಳ್ಳಸಂತೆ ಜಾಸ್ತಿ ಆಗ್ತದೆ ಸರ್. ಒಟ್ಟ ಏನಂತಂದರೆ ಅಂಗಡಿಗಳಲ್ಲಿ ಅದನ್ನು ಎಷ್ಟು ಗೊಬ್ಬರ ಬಂದಿದೆ ಅಂತ ತೋರಿಸ್ತಾ ಇಲ್ಲ. ಮೊನ್ನೆ ಒಂದು ಇನ್ಸಿಡೆಂಟ್ ಕಲ್ಲೂರಲ್ಲಿ ಆಯಿತು, ಆಮೇಲೆ ದೇವದುರ್ಗದಲ್ಲಿ ಒಂದು ಅಂಗಡಿನ ಈಗಾಗಲೇ ಮುಚ್ಚಿದ್ದಾರೆ, ನಮ್ಮ ರೈತ ಸಂಘಟನೆ ಸೇರಿಬಿಟ್ಟೆಲ್ಲ ಮುಚ್ಚಿದ್ದಾರೆ. ಈ ಥರ ಸಮಸ್ಯೆ ಆಗ್ತದೆ. ಈಗಾಗಲೇ ಏನಂತಂದರೆ ಹೀರೆ ಗೊಬ್ಬರದು ರೈತರು ಮುಂಗಾರು ಭಾಳ ಬೆಳೆ ಒಳ್ಳೆ ಟೈಮಲ್ಲಿ ಏನಂದ್ರೆ ಈ ಥರ ಯೂರಿಯಾ ಗೊಬ್ಬರ ಕಡಿಮೆ ಆಗಿಬಿಟ್ರೆ ಇನ್ನೊಂದು ಕಡೆ ರೇಟ್ ಹೆಚ್ಚಿಗೆ ಆದರೆ ರೈತರು ಕಂಗಾಲಂಥ ಪರಿಸ್ಥಿತಿ ಇವರು ನಿರ್ಮಾಣ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ಏನಂತಂದರೆ MLA ಅವರು ಇದ್ರ ಬಗ್ಗೆ ಏನು ಚಕಾರತ್ತಿಲ್ಲ, ಕಂಪ್ಲೀಟ್ಲಿ ಅವ್ರು ಏನಂದ್ರೆ ಏನು ಕೆಲಸ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೋದು ಸರ್. ಈಗ ನಗರಸಭೆ ಇದ್ದಿದ್ದು ಮಹಾನಗರ ಪಾಲಿಕೆ ಆಗಿದೆ, ಆದರೆ ಇಲ್ಲಿನ ಜನಗಳಿಗೆ ಕನಿಷ್ಠ ಶುದ್ಧ ಕುಡಿ ನೀರು ಸಿಗ್ತಾ ಇಲ್ಲ. ಮಳೆ ಬಂದರೆ ಅದೇ ನೀರು ಇವತ್ತು ಸರಬರಾಜಾಗುತ್ತೆ, ನೇರವಾಗಿ ಹೊಂಡ ನೀರು, ಅದನ್ನೇ ಜನ ಬಳಸಬೇಕಾಗಿದೆ. ಎಷ್ಟೋ ಕಡೆ ಬೀದಿ ದೀಪಗಳಿಲ್ಲ, ಬೀದಿ ನಾಯಿಗಳ ಹಾವಳಿ ದೊಡ್ಡ ವಿಪರೀತ ಸಮಸ್ಯೆ ಆಗಿದೆ. ಮತ್ತು ಒಂದು ಸಣ್ಣ ಮಳೆ ಬಂತಂದರೆ ಚರಂಡಿ ನೀರು ಚರಂಡಿನಲ್ಲಿ ಎರೆದ್ಬಿಟ್ಟು ರಸ್ತೆ ಮೇಲೆ ಇರ್ತವೆ. ಜನ ಯಾವುದು ರಸ್ತೆ ಯಾವುದು ತಗ್ಗು ಗುಂಡಿ ಅಂತ ಗೊತ್ತಾಗದೆ ಬಿದ್ದು ಅಂತ ಪರಿಸ್ಥಿತಿ ಇವತ್ತು ನಗರದಲ್ಲಿದೆ. ಸೊ ನಗರ ಇದು ಅಭಿವೃದ್ಧಿ ಏನಂತಂದರೆ ಅದು ಅಭಿವೃದ್ಧಿ ಅಂತ ನಾವು ಹೇಳ್ಬೇಕಷ್ಟೇ. ಇವತ್ತು ನೀವು ರಸ್ತೆಯಲ್ಲಿ ಮುಖ್ಯವಾದ ಮಾರ್ಕೆಟ್ ರಸ್ತೆಗಳಲ್ಲಿ ಓಡಾಡ್ರಿ, ನೂರಾರು ಪಾಟ್ ಹೋಲ್ಸ್ಗಳು ಬಿದ್ದಿದ್ದಾವೆ. ಸೊ UGDಗೋಸ್ಕರ ರೋಡುಗಳನ್ನು ಕಿತ್ತಾಕಿದ್ರೆ ಅದು ಹಂಗೆ ಸಮಸ್ಯೆ ಇದೆ. ಅಂದರೆ ಅಭಿವೃದ್ಧಿ ಅಂತಂದರೆ ಯಾರ ಅಭಿವೃದ್ಧಿ? ಜನಗಳ ಅಭಿವೃದ್ಧಿನ, ವ್ಯಕ್ತಿಗತ ಅಭಿವೃದ್ಧಿನ? ಇದು ಜನ ಕೇಳೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಲ್ಲಿ ಅಂತಿಮವಾಗಿ ಹೋರಾಟ ಬೇಕು, ಜನಗಳಿಂದ ಹೋರಾಟ ಬೇಕು, ನಾವು ಕೇಳಬೇಕು, ಸಂಘಟಿತರಾಗಬೇಕು. ಅದೊಂದೇ ಸಮಸ್ಯೆ ಪರಿಹಾರ. ಯಾರು MLA ಬಂದರೂ ಅಷ್ಟೇ, ಯಾರು ಬದಲಾವಣೆ ಆದರೂ ಅಷ್ಟೇ, ಯಾರು ಇದ್ದರೂ ಅಷ್ಟೇ. ಅಭಿವೃದ್ಧಿ ಅಂತೂ ರಾಯಚೂರು ಏನು ಹಳೆಯ ಕಾಲದಲ್ಲಿ ಇದೆ, ಒಂದು ಇದನ್ನು ನಾವು ಜಿಲ್ಲಾ ಕೇಂದ್ರ ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ, ಅಂಥ ಒಂದು ಪರಿಸ್ಥಿತಿ ರಾಯಚೂರು ನಗರದಲ್ಲಿದೆ. ಆಗಲಿ ಈಗ ನೋಡ್ತಿದ್ದೀವಿ ಎಲ್ಲ ಕಡೆ ರಸ್ತೆಗಳು ಹಾಳಾಗೋಗಿದೆ, ಚರಂಡಿಗಳು ಹಾಳಾಗೋಗಿದೆ. ಸಣ್ಣ ಮಳೆಗೂ ನೀರು ನಿಂತು ಸಂಚಾರಕ್ಕೆ ತೊಂದರೆ ಆಗುತ್ತೆ. ಅಲ್ಲಲ್ಲಿ ಬಿಡಾಡಿ ದನಗಳು ಓಡಾಡ್ಕೊಂಡಿದ್ದಾವೆ. ಆಮೇಲೆ ಬೀದಿ ದೀಪಗಳಿಲ್ಲ ಎಲ್ಲ ಕಡೆ. ಸೊ ಇವೆಲ್ಲ ನಾಗರಿಕ ಸಮಸ್ಯೆಗಳು ಸಿಗದೇ ಇರತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅವರು ಒಬ್ಬ ವೈದ್ಯರಾಗಿ ನಮಗೆಲ್ರಿಗೂ ಕೂಡ ಗೊತ್ತಿದೆ, ಅವರು ಆರೋಗ್ಯ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡ್ಬೋದಿತ್ತು. ಸೊ ನಮ್ಮ ನಗರದಲ್ಲಿ ಒಂದು ಒಪೆಕ್ ಆಸ್ಪತ್ರೆ ಅಂತಕ್ಕಂಥದ್ದು, ಅದರ ಜೀರ್ಣೋದ್ಧಾರ ಮಾಡಬೇಕಿತ್ತು. ಅದು ಈಗ ಫಂಕ್ಷನಿಂಗ್ ಸ್ಟಾರ್ಟ್ ಆಗಿದೆ, ಅದು ಭಾಳ ಸಂತೋಷ. ಬಟ್ ಆದರೆ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಏನು ಹಿಂದೆ ಅದು ಸೇವೆ ಕೊಡ್ತಿತ್ತು ಆ ಮಟ್ಟಕ್ಕೆ ಅದನ್ನು ಇನ್ನೂ ಅಪ್ಗ್ರೇಡ್ ಮಾಡಿ ಅದು ಎಫಿಷಿಯೆಂಟಾಗಿ ಕೆಲಸ ನಿರ್ವಹಿಸೋ ಥರ, ಅಲ್ಲಿ ಎಲ್ಲ ತಜ್ಞ ವೈದ್ಯರು ಬರೋ ಥರ ಸಿಬ್ಬಂದಿಗಳು ನೇಮಕ ಆಗಬೇಕು. ಸೊ ಅದನ್ನು ಸುಧಾರಣೆ ಮಾಡಬೇಕು. ಹಾಗೆಯೇ ಜಿಲ್ಲಾ ಆಸ್ಪತ್ರೆಯೂ ಕೂಡ, ಹಾಗೆಯೇ ನಮ್ಮ ನಗರದಲ್ಲಿರ್ತಕ್ಕಂಥ, ಅದು ಜಿಲ್ಲೆ ಸಮಸ್ಯೆ ಆದರೂ ಕೂಡ ನಗರದ ಶಾಸಕರು ಅದ್ರ ಕಡೆ ಗಮನ ಹರಿಸಬೇಕಿತ್ತು. ಏನು ಅಂತಂದರೆ ನಮ್ಮ ಯೂನಿವರ್ಸಿಟಿ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಸರ್ಕಾರ ಸರಿಯಾದ ಅನುದಾನ ಕೊಡ್ತಾ ಇಲ್ಲ. ಸೊ ಇವರು ವಿರೋಧ ಪಕ್ಷದ ಶಾಸಕರಾಗಿ ಇದ್ರ ಬಗ್ಗೆ ಧ್ವನಿ ಎತ್ತಿ
ಅದಕ್ಕೆ ಅನುದಾನ ಹೆಚ್ಚು ಮಾಡೋ ರೀತಿಯಲ್ಲಿ ಹೆಚ್ಚು ಕ್ರಮ ವಹಿಸಬೇಕಿತ್ತು ಅಂತ ನಮ್ಮ ನಿರೀಕ್ಷೆ. ಶಾಸಕರು 3ನೇ ಅವಧಿಗೆ 2 ವರ್ಷ ಪೂರ್ಣೈಸಿದ, ಅಂದರೆ 12 ವರ್ಷ ಕಂಪ್ಲೀಟ್ ಆಯಿತು. ಈ ಒಂದು 12 ವರ್ಷದಲ್ಲಿ ಶಾಸಕರ ಅಭಿವೃದ್ಧಿ ಬಗ್ಗೆ ಹೇಳಿ ಅಂದರೆ ಏನು ಹೇಳಕ್ಕೆ ಸಾಧ್ಯ ಸರ್? ನಮ್ಮ ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ರು ಹ್ಯಾಟ್ರಿಕ್ ಗೆಲ್ಲುವಂತಕ್ಕಂಥ ಒಂದು ಹೆಸರನ್ನು ಬಿಟ್ಟರೆ ಅಭಿವೃದ್ಧಿಯ ಕಾರ್ಯದಲ್ಲಿ ಶೂನ್ಯ ಒಂದು ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. 12 ವರ್ಷ ಕೆಳಗಡೆ ರಾಯಚೂರಿನ ಸ್ಥಿತಿಗತಿ ಯಾವ ರೀತಿಯಾಗಿತ್ತು ಅದೇ ಸ್ಥಿತಿಗತಿ ಇವತ್ತಿಗೂ ಇದೆ. ಅದೇ ತಗ್ಗು ಗುಂಡಿಗಳು, ಅದೇ ಹಾಳಾದ ರಸ್ತೆ, 2 ನದಿಗಳು ಇದ್ದರೂ ಕೂಡ, ಕೃಷ್ಣ ತುಂಗಭದ್ರಾ ನದಿ ಇದ್ದರೂ ಕೂಡ ಕುಡಿಯ ನೀರಿಗೆ ಬಹಳ ತತ್ವಾರ ಇರತಕ್ಕಂಥದ್ದು. ಇವರ ಅವಧಿಯಲ್ಲಿನೇ ನಮ್ಮ ರಾಯಚೂರು ನಗರ ಜನ ವಿಷಪೂರಿತವಾದ ನೀರನ್ನು ಕುಡಿದು 6 ಜನ ಸತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗಿದ್ದರೂ ಕೂಡ ಅವರಿಗೆ ಏನೂ ಅನಿಸಲೇ ಇಲ್ಲ. ಇಡೀ ರಾಜ್ಯದಲ್ಲೇ ಯಾವೊಬ್ಬ ಶಾಸಕರು ಕೂಡ ಮತದಾರರ ಮೇಲೆ ಈ ಒಂದು ಕೇಸ್ಗಳನ್ನು ಹಾಕಿಲ್ಲ. ಇಲ್ಲಿ ನಮ್ಮ ಮತದಾರರ ಮೇಲೇ ಕೇಸನ್ನು ಹಾಕಿ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಒಂದು ದುಸ್ಸಾಹಸವನ್ನು ಅವರು ಮಾಡ್ತಾ ಇದ್ದಾರೆ. ಇದು ಅವರ ಒಂದು ನಿರಂಕುಶ ಒಂದು ಡಿಕ್ಟೇಟರ್ಶಿಪ್ಪನ್ನು ಇದು ತೋರಿಸ್ಕೊಡ್ತಾ ಇದೆ. ಈ ಹಿಟ್ಲರ್ ಭಾವನೆ ಅವರಿಂದ ಎಲ್ಲಿವರೆಗೆ ಹೋಗೋದಿಲ್ವೋ ಅಲ್ಲಿವರೆಗೆ ಈ 3 ಸಲ ಅಲ್ಲ, ಇನ್ನು 6 ಸಲ ಗೆದ್ದು ಬಂದರೂ ಕೂಡ ಈ ರಾಯಚೂರು ಸ್ಥಿತಿಗತಿಗಳಲ್ಲಿ ಯಾವುದೇ ಅಣು ಪ್ರಮಾಣದಲ್ಲಿ ಕೂಡ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಈ 2 ವರ್ಷದಲ್ಲಿ ಶಾಸಕರ ಅಭಿವೃದ್ಧಿ ಶೂನ್ಯ. ಯಾಕಂತಂದರೆ ತಮ್ಗೆ ಗೊತ್ತಿದೆ, ಇವ್ರು ಏನು ಹೇಳ್ತಾರೆ ಅಂತಂದರೆ, ಹೋಗಿ ನಾವು ಏನಾದರೂ ಕೇಳಿದ್ರೆ ನಮ್ಮ ಸರ್ಕಾರ ಇಲ್ಲಪ್ಪ, ನಮಗೇನಂತಂದರೆ ಯಾವುದೇ ರೀತಿ ಏನಂತಂದರೆ ಅನುದಾನ ಬರ್ತಾ ಇಲ್ಲ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಇದು ಶಾಸಕರು ಹೇಳೋ ಮಾತಲ್ಲ. ಯಾಕಂತಂದರೆ ಶಾಸಕರಿಗೆ, ಪ್ರತಿಯೊಬ್ಬ ಶಾಸಕರಿಗೆ ಏನಂತಂದರೆ ಅನುದಾನ ಬಂದೇ ಬರ್ತದೆ. ಅದರಲ್ಲಿ ಏನಂತಂದರೆ ಕಳೆದ 2 ವರ್ಷಗಳಿಂದ ಇವರು ಅಧಿಕಾರಕ್ಕೆ ಬಂದಾಗಿನಿಂದ ರಾಯಚೂರು ನಗರ ಯಾವ ಸ್ಥಿತಿಗತಿಯಲ್ಲಿದೆ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಜನಸಾಮಾನ್ಯರು ಹೋಗಿ ಅವ್ರ ಸಮಸ್ಯೆಯನ್ನು ಹೇಳ್ಕೋಬೇಕು, ಏನಾದರೂ ಒಂದು ಕೆಲಸ ಮಾಡಿಕೊಡಿ ಅಂತ ಕೇಳಬೇಕು ಅಂದರೆ ಶಾಸಕರು ಸಿಗ್ತಾರಾ? ಹಾಂ, ಶಾಸಕರು ಸಿಗ್ತಾರೆ ಸರ್. ಸಿಕ್ಕರು ಕೂಡ ಏನಂತಂದರೆ ಜನಸಾಮಾನ್ಯರ ಒಂದು ಬೇಡಿಕೆಗೆ ಏನಂತಂದರೆ ಸ್ಪಂದಿಸೋದಿಲ್ಲ. ಸರ್, 3ನೇ ಬಾರಿ ಆಯ್ಕೆಯಾಗಿ ಬಂದ್ದಾರೆ ಶಾಸಕರು. ಪ್ರಾರಂಭದಲ್ಲಿ ಆಯ್ಕೆ ಆಗಿದ್ರಲ್ಲ, ಅವರು ಸರ್ಕಾರ ಇರಲಿಲ್ಲ, JDS ಸರ್ಕಾರ ಇತ್ತು. ಅವರು ಎಷ್ಟು ಕ್ರಿಯಾಶೀಲ ಆಗಿದ್ರು ಅಂದರೆ, ಏನಪ್ಪ 117 ಕೋಟಿ ರೂಪಾಯಿ 24x7 ಕುಡಿಯೋ ನೀರು ತಂದರು. ಆ 117 ಕೋಟಿ ರೂಪಾಯಿ ಒಯ್ದು ಕೃಷ್ಣಾ ನದಿಯಲ್ಲಿ ಹಾಕ್ಬಿಟ್ರು. ಎಲ್ಲಿದೆ ಕುಡಿಯೋ ನೀರು? 24x7 ಕುಡಿಯೋ ನೀರು ರಾಯಚೂರಲ್ಲಿ ಇದೆಯಾ? ಇದು ಶಾಸಕರೇ ಅದನ್ನು ಉದ್ಘಾಟನೆ ಮಾಡಿದ್ದು. ಆಮೇಲೆ ಇಲ್ಲೇ ಇಲ್ಲ ಸಮಯ, ನೀರು ಸರಿ ಬರೋದಿಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ ಬರ್ತದೆ. 24x7 117 ಕೋಟಿ ರೂಪಾಯಿ ಸಾರ್ವಜನಿಕರು ತೆರಿಗೆ ಕಟ್ಟಿದ ಹಣ ಎಲ್ಲೋ ಇತ್ತು ಅಂತಕ್ಕಂಥ ಮೊದಲನೆಯ ಪ್ರಶ್ನೆ. ಆಮೇಲೆ BJPಗೆ ಬಂದರು. ಅವಾಗೂ ಏನು ಜೋರಾಗಿ ಓಡ್ತಾ ಇದ್ರು. ಈಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಎಲ್ಲೋ ಸುಮ್ಮನೆ ನಾನು ಶಾಸಕನಲ್ಲ ಅಂತಕ್ಕಂಥ ಹಾವಭಾವದಲ್ಲಿ ಕೂತಿದ್ದಾರೆ ಅವರು. ಅದೇನೋ ಗೊತ್ತಿಲ್ಲ, ಅವ್ರಿಗೆ ಏನು ಗರ ಬಡ್ದಿದೆಯೋ ಗೊತ್ತಿಲ್ಲ. ಅದು ಯಾಕೆ ಸೈಲೆಂಟಾಗಿ ಕೂತಿದ್ದಾರೆ? ನೀವು ಕ್ರಿಯಾಶೀಲರಾಗಬೇಕಲ್ಲ ಸರ್. ಆಮೇಲೆ ಅದೇನೋ ಏರ್ಪೋರ್ಟ್ಗೆ ಅನುದಾನ ತಂದ್ರು. ಇನ್ನೊಬ್ರು ಯಾರೋ ಪಟಾಕಿ ಸಿಡಿಸ್ಬಿಟ್ರು, ಇವರು ಪಟಾಕಿ ಸಿಡಿಸ್ಬಿಟ್ರು, ಅವೆಲ್ಲ ಹಾಗೆ ನಿಂತ್ಕೊಂಡವೆ. ಈಗಲೂ ಇನ್ನೂ ಏರ್ಪೋರ್ಟ್ ಕಾರ್ಯ ಪ್ರಾರಂಭ ಆಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇದ್ರೂ ಪ್ರಾರಂಭ ಆಗಿಲ್ಲ. ಇವ್ರು ಯಾಕೆ ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ನೀವು ವಿರೋಧ ಪಕ್ಷದಲ್ಲಿ ಇದ್ದ ಮೇಲೆ ನೀವು ಧ್ವನಿ ಎತ್ತಬೇಕಲ್ಲ, ಯಾಕೆ ಧ್ವನಿ ಎತ್ತಾ ಇಲ್ಲ ಅಂತಕ್ಕಂಥ ನಮ್ಮ ಪ್ರಶ್ನೆ. ಒಟ್ಟಾರೆ ಮಾತಾಡ್ತಕ್ಕಂಥದ್ದನ್ನ ನಮ್ಮ ಶಾಸಕರಿಗಿಲ್ಲ. ರಾಯಚೂರು ವಿಶ್ವವಿದ್ಯಾಲಯ ಇದೆ, ಈ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಧ್ವನಿ ಎತ್ತಬೇಕಲ್ಲ, ಯಾಕೆ ಅನುದಾನ ಕೊಡೋದಿಲ್ಲ ಅಂತ ಯಾವುದೂ ಇಲ್ಲ. ಸದನದಲ್ಲಿ ಮಾತಾಡೋದಿಲ್ಲ ಅಂದರೆ ಏನು ಅರ್ಥ ಅಂತಕ್ಕಂಥನ. ಆದರೆ ಈ ಒಟ್ಟಾರೆ ಇದು ಯಾವುದು ಅಭಿವೃದ್ಧಿ ಇಲ್ಲ ಅಂತಕ್ಕಂಥನ ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತದೆ. ನಾವು ಗಮನಿಸಿದಾಗ ಅವರು BJP ಸರ್ಕಾರ, ಸೆಂಟ್ರಲ್ನಲ್ಲಿ BJP ಸರ್ಕಾರ ಇತ್ತು, ಸ್ಟೇಟ್ನಲ್ಲಿ ಸಹಿತ BJP ಸರ್ಕಾರ ಇದ್ದಾಗ ಬೇಕಾದಷ್ಟು ಕೆಲಸ ಮಾಡ್ತಾನೆ ಅಂತಕ್ಕಂಥ ಅಭಿಪ್ರಾಯ ನಮಗಿದ್ದು, ನಮ್ಮ ರಾಯಚೂರಿಗೆ ಏಮ್ಸ್ ಬರಬೇಕು ಅಂತೇಳಿ ಹೋರಾಟ ಮಾಡುವಾಗ ಅವರು ಆಗಲೂ ಸಹಿತ ನಮಗೆ ಸಪೋರ್ಟ್ ಮಾಡದೇ ಇದ್ದಿರ್ತಕ್ಕಂಥದ್ದು ವಿಷಾದನೀಯ. ಅಷ್ಟೇ ಅಲ್ಲದೆ ಈ ರಾಯಚೂರಿನ ಒಂದು ಪ್ರದೇಶದಲ್ಲಿ ನೋಡುವಾಗ ಆರೋಗ್ಯದ ಬಗ್ಗೆ ಆಗಲಿ, ಸ್ವಚ್ಛತೆಯ ಬಗ್ಗೆ ಆಗಲಿ, ಅಥವಾ ಆಡಳಿತಾತ್ಮಕವಾದ ರೀತಿಯಲ್ಲಾಗಲಿ, ಅಥವಾ ಶೈಕ್ಷಣಿಕವಾದ ರೀತಿಯಲ್ಲಾಗಲಿ, ಕುಡಿಯೋ ನೀರಿನ ಬಗ್ಗೆ ಆಗಲಿ, ಇವೆಲ್ಲ ಏನೋ ಒಂದು ಬದಲಾವಣೆ ಆಗ್ತವೆ ಕಾಲಾನಂತರದಲ್ಲಿ. ಈಗ ಬೇಕಾದಷ್ಟು ಬಜೆಟ್ ಇದೆ, ಅಭಿವೃದ್ಧಿ ಹೊಂದದೆ ಅಂದ್ಕೊಂಡಿದ್ದೀವಿ, ಅವೆಲ್ಲವೂ ಕನಸಾಗಿ ಉಳ್ಕೊಂಡಿದ್ದಾವೆ. ಇವತ್ತು ಶೈಕ್ಷಣಿಕವಾಗಿ ನಾವು ನೋಡಿದಾಗ ಇಡೀ ಸ್ಟೇಟ್ನಲ್ಲಿ ರಾಯಚೂರು ಜಿಲ್ಲೆ ಕೆಳಮಟ್ಟದಲ್ಲಿ, ಕೆಳಗಿನಿಂದ ಮೇಲೆ ಹೋದಾಗ 2ನೇ 3ನೇ ಸ್ಥಾನದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ತುಂಬ ವಿಷಾದನೀಯ. ಆಮೇಲೆ ಉದ್ಯೋಗ ಸೃಷ್ಟಿಯಾಗುವುದರಲ್ಲಿ ಈ ಸಾಕಷ್ಟು ಜನ ಮಕ್ಕಳು ಉದ್ಯೋಗ ಇರಲಾರ್ದೆ ಇರುವುದರಿಂದ ಗುಂಡಾಯಿಸಮಲ್ಲಿ ಕೆಲವು ಯವನಸ್ಥ ಹುಡುಗರು ಕೊಲೆ ಆಗಿರ್ತಕ್ಕಂಥದ್ದು ಈ ರಾಯಚೂರಿನಲ್ಲಿ ಒಂದು ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕೆ ಬೆಳೆದಂಗೆ ಆಗಿಬಿಟ್ಟದೆ. ಆದರೆ MLA ಅವರು ಇವೆಲ್ಲವುಗಳ ನಿರ್ಬಂಧ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡದೇ ಇರತಕ್ಕಂಥದ್ದು ಸಹಿತ ನೋವಿನ ಸಂಗತಿ.
ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? 10ಕ್ಕೆ 5. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? 10ಕ್ಕೆ 3. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? 10ಕ್ಕೆ 3. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? 10ಕ್ಕೆ 4. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? 10ಕ್ಕೆ 4. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 3.8. ನೋಡಿದ್ರಲ್ಲ, ಇದು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅನ್ನೋದು ಇಲ್ಲಿನ ಜನರ ಒತ್ತಾಯವಾಗಿದೆ. ಇದೇ ಇವತ್ತಿನ ವಿಶೇಷ. ಪವರ್ ಟಿವಿ MLA ಮಾಸ್ ಕಾರ್ಡ್. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲ್ಕಂಠ ಸ್ವಾಮಿ ದಿನ್ನಿ, ಪವರ್ ಟಿವಿ ರಾಯಚೂರು.